ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಿವ್ಯಶ್ರೀ. ನಾನು ಜ್ಞಾನಭಾರತಿಯಲ್ಲಿನ ಸನ್ಶೈನ್ ಮಕ್ಕಳ ಕ್ಲಿನಿಕ್ನಲ್ಲಿ ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಿದ್ದೀನಿ. ಇಂದಿನ ಯುಗದಲ್ಲಿ ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ದೊಡ್ಡವರಷ್ಟೇ ಅಲ್ಲ, ಮಕ್ಕಳ ಜೀವನದಲ್ಲೂ ಮೊಬೈಲ್ ಹಾಗೂ ಡಿಜಿಟಲ್ ಯಂತ್ರೋಪಕರಣಗಳು ಮಹತ್ತರ ಪಾತ್ರ ವಹಿಸುತ್ತಿವೆ. ಆದರೆ ಇದರ ಸರಿಯಾದ ಬಳಕೆ ಮತ್ತು ಮಿತಿ ತಿಳಿದಿರುವುದು ಅತ್ಯಂತ ಮುಖ್ಯವಾಗಿದೆ. ಬೇಸಿಗೆ ರಜೆ ಬೇರೆ ಶುರು ಆಗುತ್ತಿರೋದ್ರಿಂದ ಮಕ್ಕಳಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಆಗೋ ಪರಿಸ್ಥಿತಿ ಇರುತ್ತೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಮೊಬೈಲ್ ಬಳಕೆಯ ಬಗ್ಗೆ ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಅರುಣ್ ಸೋಮಣ್ಣ ಸೇವಾ ಟ್ರಸ್ಟ್ ವತಿಯಿಂದ ಮಕ್ಕಳು ಹಾಗೂ ಪಾಲಕರಿಗಾಗಿ ಜವಾಬ್ದಾರಿಯುತ ಮೊಬೈಲ್ ಬಳಕೆಯ ಸಂಬಂಧ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ. ಇದಕ್ಕಾಗಿ ಡಾಕ್ಟರ್ ಅರುಣ್ ಸೋಮಣ್ಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಪ್ರಶ್ನೆಗಳನ್ನು ಮುಂದುವರಿತಾ ಮಕ್ಕಳಲ್ಲಿ ಜವಾಬ್ದಾರಿಯುತ ಮೊಬೈಲ್ ಬಳಕೆ ಹೇಗಿರಬೇಕು ಅಂತ ಮಾತಾಡೋಣ. ಮೊಬೈಲ್ ಅನ್ನು ಕೇವಲ ಮನರಂಜನೆಗಾಗಿ ಅಂದರೆ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಬಳಸದೆ ಶಿಕ್ಷಣ, ಹೊಸ ಕೌಶಲ್ಯಗಳ ಕಲಿಕೆ ಅಂದರೆ ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಮತ್ತು ಸೃಜನಾತ್ಮಕ ಚಟುವಟಿಕೆಗಳು ಅಂದರೆ ಕ್ರಿಯೇಟಿವ್ ಆಕ್ಟಿವಿಟೀಸ್ಗೆ ಬಳಸುವಂತೆ ಮಕ್ಕಳನ್ನ ಪ್ರೋತ್ಸಾಹ ಕೊಡಬೇಕು. ನಾವು ದಿನಕ್ಕೆ ನಿಗದಿತ ಸಮಯ ಮಾತ್ರ ಮೊಬೈಲ್ನ ಬಳಕೆ ಮಾಡಬೇಕು. 2 ವರ್ಷದಿಂದ ಕಡಿಮೆ ಸಮಯದ ಮಕ್ಕಳು ಮೊಬೈಲ್ ಅಥವಾ ಟಿವಿಯನ್ನು ನೋಡಲೇಕೂಡದು. 2 ವರ್ಷದಿಂದ ಮೇಲ್ಪಟ್ಟ ಮಕ್ಕಳು 10 ವರ್ಷದವರೆಗಿನ ಮಕ್ಕಳಲ್ಲಿ ದಿನದಲ್ಲಿ ಗರಿಷ್ಠ 1 ಗಂಟೆ ಮಾತ್ರ ಮಿತಿಯಾಗಿ ಮೊಬೈಲ್ ಬಳಕೆ ಮಾಡಲು ಕೊಡಬಹುದು. 10 ವರ್ಷದಿಂದ ಮೇಲ್ಪಟ್ಟ ಮಕ್ಕಳು ಗರಿಷ್ಠ 1 ರಿಂದ 2 ಗಂಟೆಗಳು ಮಾತ್ರ ಮಿತಿಯಾದ ಮೊಬೈಲ್ ಅಥವಾ ಟಿವಿ ಬಳಕೆ ಬೇಕಿದ್ದಲ್ಲಿ ಮಾಡಬಹುದು. ಊಟ ಮಾಡುವಾಗ, ಓದಿನ ಸಮಯದಲ್ಲಿ ಅಥವಾ ಮಲಗುವ ಮೊದಲು ಮೊಬೈಲ್ ಬಳಸಬಾರದು ಎಂಬ ನಿಯಮ ಪಾಲಿಸಬೇಕು. ಸುಮಾರು ಪೋಷಕರು ಮಗು ಊಟ ಮಾಡುವಾಗ ಮೊಬೈಲ್ ಅಥವಾ ಟಿವಿ ಬಳಕೆ ಮಾಡುತ್ತಿರುವುದು ಈ ನಡುವೆ ಸಾಮಾನ್ಯವಾಗಿದೆ. ಇದಕ್ಕೆ ಪರಿಹಾರವೆಂದರೆ ಅದರಲ್ಲೂ ಸ್ವಲ್ಪ ತಿಳುವಳಿಕೆ ಇರುವ ಮಕ್ಕಳಾದರೆ ಮೊದಲು ಊಟ ಮುಗಿಸಿದರೆ ನಂತರ ಉಪಹಾರ ಅಥವಾ ರಿವಾರ್ಡ್ ಅಂತ ಗರಿಷ್ಠ 10 ರಿಂದ 15 ನಿಮಿಷಗಳು ಮಾತ್ರ ಮೊಬೈಲ್ ನೋಡಲು ಕೊಡಬಹುದು. ಎರಡನೆಯ ಪ್ರಶ್ನೆ, ಅತಿಯಾದ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳು. ಅತಿಯಾಗಿ ಮೊಬೈಲ್ ಬಳಸುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಕಣ್ಣುಗಳ ಸಮಸ್ಯೆಗಳು, ತಲೆನೋವು, ನಿದ್ರೆ ಕಡಿಮೆಯಾಗುವುದು, ಮನಸ್ಸು ಚಂಚಲವಾಗುವುದು, ಏಕಾಗ್ರತೆ ಕಡಿಮೆಯಾಗುವುದು, ಹಾಗೆ ಹೊರಗಡೆನ ಆಟಗಳು ಕಡಿಮೆಯಾಗುವುದರಿಂದ ದೈಹಿಕ ಆರೋಗ್ಯ ಕೂಡ ಹಾನಿಯಾಗುವುದು.